ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ದೆಹಲಿಯಲ್ಲಿ 2026ರ ಇಂಡಿಯಾ ಮೊಬೈಲ್ ಕಾಂಗ್ರೆಸ್ 10ನೇ ಆವೃತ್ತಿಯ ಘೋಷವಾಕ್ಯವನ್ನು ಅನಾವರಣಗೊಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಸಂವಹನ ಮತ್ತು ಗ್ರಾಮೀಣಾಭಿವೃದ್ಧಿ ಖಾತೆ ರಾಜ್ಯ ಸಚಿವ ಡಾ ಚಂದ್ರಶೇಖರ್ ಪೆಮ್ಮಸಾನಿ, ಸಿಒಎಇ ಅಧ್ಯಕ್ಷರಾದ ರಾಹುಲ್ ವತ್ಸ್, ಸಂಪರ್ಕ ಸಚಿವಾಲಯದ ದೂರಸಂಪರ್ಕ ಇಲಾಖೆಯ ಕಾರ್ಯದರ್ಶಿ ಅಮಿತ್ ಅಗರ್ವಾಲ್ ಮತ್ತು ಐಎಂಸಿ ಸಿಇಒ ಶ್ರೀ ಪಿ ರಾಮಕೃಷ್ಣ ಅವರು ಉಪಸ್ಥಿತರಿದ್ದರು. ಏಷ್ಯಾದ ಅತಿದೊಡ್ಡ ಡಿಜಿಟಲ್ ತಂತ್ರಜ್ಞಾನ ವೇದಿಕೆಯಾಗಿರುವ ಈ ಕಾರ್ಯಕ್ರಮದ 10ನೇ ಆವೃತ್ತಿಯು ಅಕ್ಟೋಬರ್ 7ರಿಂದ 10ರವರೆಗೆ ದೆಹಲಿಯಲ್ಲಿ ನಡೆಯಲಿದೆ. ದೂರಸಂಪರ್ಕ ಇಲಾಖೆ ಮತ್ತು ಸೆಲ್ಯುಲಾರ್ ಆಪರೇಟರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಜಂಟಿಯಾಗಿ ಆಯೋಜಿಸಿರುವ ಈ ಕಾರ್ಯಕ್ರಮವು ಜಾಗತಿಕ ತಂತ್ರಜ್ಞಾನ ನಾಯಕರು, ಟೆಲಿಕಾಂ ಆಪರೇಟರ್ಗಳು, ನವೋದ್ಯಮಿಗಳು, ಸ್ಟಾರ್ಟ್ಅಪ್ಗಳು, ಹೂಡಿಕೆದಾರರು, ಸಂಶೋಧಕರು ಮತ್ತು ನೀತಿ ನಿರೂಪಕರನ್ನು ಒಗ್ಗೂಡಿಸಿ ಭಾರತದ ಡಿಜಿಟಲ್ ರೂಪಾಂತರದ ಮುಂದಿನ ಹಂತವನ್ನು ರೂಪಿಸಲಿದೆ. Creating new digital horizons, imagining a connected world, building innovation for a better future. ಬಳಿಕ ಜ್ಯೋತಿರಾದಿತ್ಯ ಸಿಂಧ್ಯಾ ಗಡಿಗಳಿಲ್ಲದ ವಿಸ್ತರಣೆ ಎಂಬ ಈ ಬಾರಿಯ ಘೋಷವಾಕ್ಯವು ಜಾಗತಿಕ ಒಳಿತಿಗಾಗಿ ಭಾರತ ಟೆಲಿಕಾಂ ನಾವೀನ್ಯತೆಗಳು, ತಂತ್ರಜ್ಞಾನಗಳು ಮತ್ತು ಡಿಜಿಟಲ್ ಪರಿಹಾರಗಳನ್ನು ರಾಷ್ಟ್ರೀಯ ಗಡಿಗಳಿಂದಾಚೆಗೂ ಕೊಂಡೊಯ್ಯುವ ಮಹತ್ವಾಕಾಂಕ್ಷೆಯನ್ನು ಪ್ರತಿಬಿಂಬಿಸುತ್ತದೆ ಎಂದರು. ಭಾರತದ ಟೆಲಿಕಾಂ ಪಯಣದ ಮುಂದಿನ ಹಂತವು ದೇಶೀಯ ನಾವೀನ್ಯತೆಗಳನ್ನು ರಫ್ತು ಮಾಡುವ ಮತ್ತು ಜಾಗತಿಕ ತಂತ್ರಜ್ಞಾನದ ಮಾನದಂಡಗಳನ್ನು ರೂಪಿಸುವತ್ತ ಗಮನಹರಿಸಬೇಕು ಎಂದು ಅವರು ಹೇಳಿದರು. ಅಂದಾಜು 4.5 ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಮತ್ತು 5 ಲಕ್ಷ ಟೆಲಿಕಾಂ ಟವರ್ಗಳ ಅಳವಡಿಕೆಯ ಮೂಲಕ ಕೇವಲ 2.5 ವರ್ಷಗಳಲ್ಲಿ ಸುಮಾರು 50 ಕೋಟಿ ಜನರಿಗೆ 5G ಸೇವೆಗಳನ್ನು ತಲುಪಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದರು. 6G ತಂತ್ರಜ್ಞಾನವು ಭೌತಿಕ, ಡಿಜಿಟಲ್ ಮತ್ತು ಬುದ್ಧಿಮತ್ತೆಯ ಪರಿಸರ ವ್ಯವಸ್ಥೆಗಳನ್ನು ಸಂಯೋಜಿಸಲಿದ್ದು, ಈ ಕ್ಷೇತ್ರದಲ್ಲಿ ಭಾರತವು ಜಾಗತಿಕ ನಾಯಕನಾಗುವ ಗುರಿ ಹೊಂದಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. 10ನೇ ಆವೃತ್ತಿಯ ಐಎಂಸಿ ಪ್ರಮುಖವಾಗಿ ಸೃಷ್ಟಿ ಅಂದರೆ ಭವಿಷ್ಯದ ನಿರ್ಮಾಣ, ಸುರಕ್ಷಾ ಅಂದರೆ ನಂಬಿಕೆ ಬಲಪಡಿಸುವಿಕೆ, ಸಶಕ್ತ ಅಂದರೆ ಅವಕಾಶಗಳ ವಿಸ್ತರಣೆ ಹಾಗೂ ಸಂವರ್ಧನ್ ಅಂದರೆ ಬೆಳವಣಿಗೆಗೆ ಉತ್ತೇಜನ ಎಂಬ 4 ಆಧಾರ ಸ್ತಂಭಗಳ ಮೇಲೆ ರೂಪುಗೊಂಡಿದೆ. ಡಿಜಿಟಲ್ ಸಬಲೀಕರಣ, ಸುರಕ್ಷಿತ ಮತ್ತು ಪ್ರಗತಿಪರ ಭವಿಷ್ಯವನ್ನು ಕಟ್ಟುವ ಭಾರತದ ದೃಷ್ಟಿಕೋನವನ್ನು ಈ ಸ್ತಂಭಗಳು ಪ್ರತಿಬಿಂಬಿಸುತ್ತವೆ ಎಂದು ಸಚಿವರು ತಿಳಿಸಿದರು. Government of India working with you to provide capabilities not only for every single citizen in this country but for the globe. ಸಂವಹನ ಮತ್ತು ಗ್ರಾಮೀಣಾಭಿವೃದ್ಧಿ ಖಾತೆ ರಾಜ್ಯ ಸಚಿವ ಡಾ ಚಂದ್ರಶೇಖರ್ ಪೆಮ್ಮಸಾನಿ, ಕಳೆದ ದಶಕವು ಭಾರತದ ಟೆಲಿಕಾಂ ಕ್ಷೇತ್ರಕ್ಕೆ ಅಭೂತಪೂರ್ವವಾಗಿದೆ ಮತ್ತು ಟೆಲಿಕಾಂ ಕ್ಷೇತ್ರದಲ್ಲಿನ ದೇಶದ ಸಾಧನೆಗಳನ್ನು ಜಗತ್ತಿಗೆ ಪ್ರದರ್ಶಿಸಲು ಇಂಡಿಯಾ ಮೊಬೈಲ್ ಕಾಂಗ್ರೆಸ್ ಜಾಗತಿಕ ವೇದಿಕೆಯನ್ನು ಒದಗಿಸುತ್ತದೆ ಎಂದರು. ಐಎಂಸಿ ಸರ್ಕಾರ ಮತ್ತು ಉದ್ಯಮದ ನಡುವಿನ ಸಹಯೋಗದ ವೇದಿಕೆಯಾಗಿಯೂ ಕಾರ್ಯನಿರ್ವಹಿಸುತ್ತದೆ. ಇದು ಸ್ಟಾರ್ಟ್ಅಪ್ಗಳಿಗೆ ತಮ್ಮ ನಾವೀನ್ಯತೆಗಳನ್ನು ಪ್ರದರ್ಶಿಸಲು ಅನುವು ಮಾಡಿಕೊಡುವ ಜೊತೆಗೆ ಭಾರತದ ಬೆಳೆಯುತ್ತಿರುವ ಡಿಜಿಟಲ್ ಪರಿಸರ ವ್ಯವಸ್ಥೆಯನ್ನು ಬೆಂಬಲಿಸಲು ಹೂಡಿಕೆದಾರರಿಗೆ ಅವಕಾಶಗಳನ್ನು ಒದಗಿಸುತ್ತದೆ ಎಂದು ಅವರು ತಿಳಿಸಿದರು. And this is all possible because not just because of the government alone, all because of the entire ecosystem, whether it is academia, industry, overall momentum that this country has seen over the last 10 years, especially with our Honorable Prime Minister's vision.